ಇಂದು ಮರೂರು ಹ್ಯಾಂಡ್ಪೋಸ್ಟಿನಲ್ಲಿ ಹೇಮಾವತಿ ನೀರಿನ ವಿಚಾರವಾಗಿ ರೈತ ಸಂಘದಿಂದ ಹೆದ್ದಾರಿ ರಸ್ತೆ ತಡೆ ಹಮ್ಮಿಕೊಳ್ಳಲಾಗಿತ್ತು. ರೈತ ಸಂಘದ ಅಧ್ಯಕ್ಷರಾದ ಹೊಸಪಾಳ್ಯ ಲೋಕೇಶ್ ಅವರೊಂದಿಗೆ ಮಾಜಿ ಸಚಿವರಾದ ಎಚ್. ಎಂ. ರೇವಣ್ಣನವರು ಮತ್ತು ಎಚ್. ಬಸವರಾಜನವರು, ದಲಿತ ಮುಖಂಡರಾದ ಶ್ರೀ ಸಿ. ಜಯರಾಮ್ ಅವರು, ಬಸವಣ್ಣನವರು ಹಾಗೂ ಅನೇಕ ಸಂಘಟನಾಕಾರರು ಸೇರಿದ್ದರು. ಆದರೆ ಪೊಲೀಸ್ ಹೆದ್ದಾರಿ ರಸ್ತೆ ತಡೆ ಅವಕಾಶ ನೀಡಲಿಲ್ಲ. ಮಾಜಿ ಸಚಿವ ಎಚ್. ಎಂ. ರೇವಣ್ಣನವರು ಮತ್ತು ಪೊಲೀಸ್ ನಡುವೆ ಮಾತಿನ ಚಕಮಕಿ ನಡೆಯಿತು. ಆದರೂ ಪೊಲೀಸರು ಅವಕಾಶ ನೀಡಲಿಲ್ಲ. ಹೇಮಾವತಿ ನಮ್ಮದು, ಇದು ಪ್ರಾರಂಭವಷ್ಟೇ ಎಂದು ಘೋಷಣೆ ಕೂಗಿ ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ನೀಡಿದರು. ಸರ್ಕಾರದವರು ಈ ಮಂಜೂರಾತಿಯನ್ನು ಕೊಟ್ಟು ಕಾಮಗಾರಿಯನ್ನ ಕೈಗೆತ್ತಿಕೊಂಡಿದ್ದಾರೆ. ಈ ಕಾಮಗಾರಿಯನ್ನ ಎಲ್ಲ ಪಕ್ಷದ ತುಮಕೂರು ಜಿಲ್ಲೆಯ ನಾಯಕರುಗಳು ಪಕ್ಷಾತೀತವಾಗಿ ಮಾಗಡಿ ತಾಲೂಕಿಗೆ ಈ ನೀರು ಹರಿಬಾರದು, ಮಾಗಡಿ ತಾಲೂಕಿಗೆ ನಾವು ಪ್ರಾಣ ಕೊಟ್ಟೆವು, ನೀರು ಕೊಡೋದಿಲ್ಲ ಅಂತಕ್ಕಂಥ ಪ್ರತಿಜ್ಞೆಯನ್ನು ಮಾಡಿ ಆ ಕಾರ್ಯಕ್ಕೆ ಕಡೆಯನ್ನು ಒಡ್ತಾ ಇದ್ದಾರೆ. ಇದಕ್ಕೆ ಮಾಗಡಿ ತಾಲೂಕಿನ ಎಲ್ಲ ಪಕ್ಷದ ನಾವು ಅವರಿಗೆ ಧಿಕ್ಕಾರವನ್ನು ಕೂಗ್ತಾ ಈ ತಾಲೂಕಿಗೆ ಈ ಯೋಜನೆಯಲ್ಲಿ ಇವತ್ತು ಏನು ಆ ನೀರು ಹಂಚಿಕೆ ಆಗಿದೆ, ಆ ನೀರು ನಮಗೆ ಬರಲೇಬೇಕಾಗಿದೆ. ಇವತ್ತು ವೈಜ್ಞಾನಿಕವಾಗಿ ನಾವು ನೋಡಬೇಕು. ತುರುವೇಕೆರೆ ತಾಲೂಕಿಗೆ 5,460 ಲಕ್ಷ ಮಿಲಿಯನ್ ಘನಮೀಟರ್ ಅಡಿ ನೀರನ್ನ ಮಂಜೂರು ಮಾಡವ್ರೆ. ಅಲ್ಲಿರ್ತಕ್ಕಂಥ ಜನಸಂಖ್ಯೆ ಕೇವಲ 1,68,000 2011 ಜನಸಂಖ್ಯೆ ಆಧಾರದ ಮೇಲೆ 1,68,000 ಜನಸಂಖ್ಯೆ ಇರ್ತಕ್ಕಂಥವ್ರಿಗೆ 5,460 ಘನ ಅಡಿಗಳಷ್ಟು ನೀರನ್ನ ಅವ್ರಿಗೆ ಹಂಚಿಕೆ ಮಾಡಿದ್ದಾರೆ. ನಮ್ಮ ಮಾಗಡಿ ತಾಲೂಕಿನಲ್ಲಿ ಇರ್ತಕ್ಕಂಥ ಅವರ ಒಂದು ಭೌಗೋಳಿಕ ವಿಸ್ತೀರ್ಣ ಈ ನೀರು ಹರಿಯತಕ್ಕಂಥದ್ದು 775 ಚದರ ಕಿಲೋಮೀಟರ್. ಮಾಗಡಿ ತಾಲೂಕಿನಲ್ಲಿ ಈ ನೀರು ಹರಿತಕ್ಕಂಥ ವಿಸ್ತೀರ್ಣ 795 ಚದರ ಕಿಲೋಮೀಟರ್. ಇಲ್ಲಿ ಇರ್ತಕ್ಕಂಥ 2011 ಜನಸಂಖ್ಯೆ 2,03,000. 2,03,000 ಜನಸಂಖ್ಯೆಗೆ ಇವರು ಹಂಚಿಕೆ ಮಾಡಿರ್ತಕ್ಕಂಥ ನೀರಿನ ಪ್ರಮಾಣ 670 ಮಿಲಿಯನ್ ಘನ ಅಡಿಗಳಷ್ಟು ನೀರು. ಇದು ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿದೆ, ಆದರೂ ನಾವು ಅದನ್ನು ಸ್ವಾಗತ ಮಾಡಿದ್ದೇವೆ. ಭಾರತ್ ಮಾತಾ ಕಿ ಹೇಮಾವತಿ, ಹೇಮಾವತಿ ನಮ್ಮದು, ನಮ್ಮದು. ಆತ್ಮೀಯ ಬಂಧುಗಳೇ, ಇವತ್ತು ಅನಿವಾರ್ಯವಾಗಿ ಸಾಂಕೇತಿಕವಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆಯುವ ಮುಖೇನ ಸನ್ಮಾನ್ಯ ಎಚ್. ಎಂ. ರೇವಣ್ಣವರ ನೇತೃತ್ವದಲ್ಲಿ ಅವರ ಕನಸಿನ ಕೂಸು ಮಾಗಡಿಗೆ ಬರಬೇಕು ಅನ್ನೋದು ಆಸೆ ಇತ್ತು. ಆ ಆಸೆಯ ಪೂರ್ವಕವಾಗಿ ಇವತ್ತು ಅವರೇ ಸರ್ಕಾರದ ಜವಾಬ್ದಾರಿ ಸ್ಥಾನದಲ್ಲಿದ್ದರೂ ಸಹಿತ ಅವರೇ ಬಂದು ನಮ್ಮ ಜೊತೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು, ಅವರ ಒಂದು ಕೆಲಸ ನಿರಂತರವಾಗಿ ಸಾಗಲಿ ಅನ್ನೋದೇ ನಮ್ಮೆಲ್ಲರ ಬಯಕೆ. ಅದಕ್ಕೆ ನಾವಿವತ್ತು ಪಕ್ಷಾತೀತವಾಗಿ ನಮ್ಮ ರೈತ ಸಂಘಟನೆ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಪಕ್ಷದ ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಇದು ಪಕ್ಷ ಅಲ್ಲ, ಮಾಗಡಿ ತಾಲೂಕಿನ ಹಿತ, ಮಾಗಡಿ ತಾಲೂಕಿನ ಜನತೆಯ ರೈತರ ಹಿತವನ್ನು ಕಾಪಾಡುವಂಥ ಈಗಾಗಲೇ ಜಯರಾಮಣ್ಣ ಪ್ರಸ್ತಾವದಲ್ಲಿ ಮಾತಾಡೋದಂಥ ಜಾನುವಾರುಗಳಿಗೆ ನಮಗೆ ಕುಡಿಯೋಕ್ಕೆ ನೀರು. ಜಿಲ್ಲೆಯ ಉಪಮುಖ್ಯಮಂತ್ರಿಗಳು ಮುಂದೆ ಏನಾಗ್ತಿರೋ ನನಗೆ ಗೊತ್ತಿಲ್ಲ, ಆದರೆ ಯಾಕೆ ಅದನ್ನು ನೀವು ಆ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೆ ಸೂಚನೆ ಕೊಟ್ಟು ಕಾಮಗಾರಿ ನಿಲ್ಲಿಸಬೇಡಿ ಅಂತೇಳಿ ಪ್ರಾರಂಭ ಮಾಡಿ ಅಂತ ಸೂಚನೆ ಕೊಟ್ಟಿಲ್ಲ ಅಂತ ನನ್ನ ಪ್ರಶ್ನೆ. ಇವತ್ತು ಉತ್ತರ ನಿಮ್ಮಲ್ಲೇ ಇದೆ. ನಾವೆಲ್ಲ ಕೇಳಕ್ಕೆ ಬಂದಿರೋದು ಇಷ್ಟೇ, ನಾವ್ಯಾರು ನಿಮ್ಮ ಮೇಲೆ ಸವಾರಿ ಮಾಡಕ್ಕೆ ಬಂದಿಲ್ಲ. ಇವತ್ತು ಯಾವುದು ಚುನಾವಣೆ ಇಲ್ಲ. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ನೀರು. ಇವತ್ತು ನಮಗೆ ಬೇಕಾಗಿರ್ತಕ್ಕಂಥದ್ದು ಹೇಮಾವತಿ ತುಮಕೂರಲ್ಲೆಲ್ಲ ಇರೋದು, ಹಾಸನ ಜಿಲ್ಲೆಯಲ್ಲಿ. ಅಲ್ಲಿಂದ ಪ್ರಾರಂಭ ಆಗಿ ಇಲ್ಲಿ ಬರುವಂಥ ಸಂದರ್ಭದಲ್ಲಿ ಯಾಕೆ ಅಡ್ಡಿ ಮಾಡ್ತೀರಿ? ಅಡ್ಡಿ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಹಿಂದೆ ಶಿವಣ್ಣವ್ರು ಯಾರೋ ಫಸ್ಟ್ ಪ್ರಾರಂಭ ಮಾಡಿದ್ದು, ಸೊಗಡು ಶಿವಣ್ಣ ಅಂತೇಳಿ. ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ಸಸ್ಪೆಂಡ್ ಮಾಡಿದ್ವಿ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅವರು ರಾಜಕೀಯವಾಗಿ ಸ್ವಲ್ಪ ಏನಾದರೂ ಕಾನೂನು ಮುಂಚೂಣಿಯಲ್ಲಿ ಬರಬೇಕು ಅನ್ನೋದೊಂದು ಬೆಂಕಿ ಹಚ್ಚೋದ್ರಲ್ಲಿ. ಆ ಬೆಂಕಿ ಇವತ್ತು ನಾವು ಆರಿಸೋದಕ್ಕೆ ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದ್ವಿ, ಮಾಗಡಿಯಿಂದ ಆರಿಸೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ವಿ. ಅದಕ್ಕೆ ನೀವೆಲ್ಲ ತುಮಕೂರಿನ ಎಲ್ಲ ಜನಪ್ರತಿನಿಧಿಗಳು ಸಹಕಾರ ಕೊಡಬೇಕು.
ಸುರೇಶ್ ಗೌಡ್ರು ಈ ತಾಲೂಕಿನ ಅಳಿಯ, ಅವ್ರ ಬೀಗರಿಗೂ ಅವ್ರ ಊರಿಗೂ ಅವ್ರಿಗೂ ನೀರು ಬೇಕಲ್ವಾ, ಅದು ಯೋಚನೆ ಮಾಡಬೇಕು. ಜಿ ಪರಮೇಶ್ವರ್ ಅವರು ಈ ತಾಲೂಕಿಗೆ ಬಂದು ಮುಳಕಟ್ಟಮ್ಮ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತಾರೆ. ಮೊಮ್ಮಗನ ತಾವು ಮಾಗಡಿ ತಾಲೂಕು ಅಂತ ಮರಿಬಾರ್ದು. ಗೃಹ ಮಂತ್ರಿಗಳಾಗಿದ್ದೀರಿ, ಮುಂದೆ ಏನಾಗ್ತಿರೋ ಗೊತ್ತಿಲ್ಲ. ಮೊನ್ನೆ ಒಂದು ಸಭೆಯಲ್ಲಿ ನಾನು ತುಮಕೂರಲ್ಲಿ ಹೇಳಿದ್ದೆ, ಏನಾಗ್ತಿರೋ ಗೊತ್ತಿಲ್ಲ. ಗೃಹ ಮಂತ್ರಿಗಳು ಇದಕ್ಕೆ ತಾವು ನ್ಯಾಯ ಕೊಡುವಂತ ಸ್ಥಾನದಲ್ಲಿ ಇರೋದು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಗೆ ಹದಗೆಡಬಾರದು ಅನ್ನೋದೇ ಗೃಹ ಸಚಿವರ ಒಂದು ಜವಾಬ್ದಾರಿ. ಆ ಗೃಹ ಸಚಿವರಾಗಿ ತಾವು ಯಾಕೆ ಸೂಚನೆ ಕೊಟ್ಟಿಲ್ಲ ಅನ್ನೋದು ನನ್ನ ಪ್ರಶ್ನೆ, ನಮ್ಮ ಮಾಗಡಿ ತಾಲೂಕಿನ ಜನತೆ ಪ್ರಶ್ನೆ. ಗೃಹ ಮಂತ್ರಿಗಳು ಈ ತಾಲೂಕಿನ ಸಿದ್ಧಗಂಗಾ ಶ್ರೀಗಳು ಹುಟ್ಟುವರಿಗೆ ನೀರು ಬರಬಾರದು ಅಂತೇಳಿ ಯಾರೋ ಕೆಲಸ ಪ್ರಾರಂಭಕ್ಕೆ ಅಡಚಣೆ ಬಂದರೆ ತಾವೇನು ಮಾಡ್ತಾ ಇದ್ರಿ? ತಾವು ಉತ್ತರ ಕೊಡ್ಬೇಕು. ಎಲ್ಲರೂ ಸಹಿತ ಪಕ್ಷಾತೀತವಾಗಿ ಬೆಂಬಲ ಏನಕ್ಕೆ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ, ಈ ತಾಲೂಕಿನ ಯಾಕೆ ತಾಲೂಕು ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳಿದ್ರೆ, ನೀರಾವರಿ ಯೋಜನೆ ಬರಲಿಲ್ಲ, ಇಂಡಸ್ಟ್ರಿಯಲ್ ಏರಿಯಾ ಬರಲಿಲ್ಲ, ಕಮರ್ಷಿಯಲ್ ಮಾಲ್ಗಳು ತಾಲೂಕು ಬರಲಿಲ್ಲ. ಇವೆಲ್ಲದರಿಂದ ನಮ್ಮ ದೌರ್ಭಾಗ್ಯ ಅಂತ ತಿಳ್ಕೊಂಡು ನಮ್ಮೆಲ್ಲ ಸವಾರಿ ಮಾಡಕ್ ಹೋಗ್ತಿದ್ದೀರಾ? ಯಾರು ಕೇಳೋರಿಲ್ಲ ಮಾಗಡಿಯಲ್ಲಿ ಅನ್ನೋದೊಂದು ಚಿಂತನೆ ನಿಮ್ಮಲ್ಲಿ ಇದೆಯಾ? ಇಲ್ಲಿ ಸೇರಿರ್ತಕ್ಕಂಥದ್ದು ಇವತ್ತು ಸಾಂಕೇತಿಕವಾಗಿ ನ್ಯಾಷನಲ್ ಹೈವೇಲಿ ಒಂದು ಮನವಿ ಕೊಟ್ಟು ಸನ್ಮಾನ್ಯ ಎಚ್ ಎಂ ರೇವಣ್ಣವರ ನೇತೃತ್ವದಲ್ಲಿ ಸಾಂಕೇತಿಕವಾಗಿ ಹೋಗೋದಕ್ಕೆ ಬಂದಿದ್ದೀವಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲಿ ಕಲ್ಲೊಡಿಯಕ್ಕೆ ಬಂದಿಲ್ಲ, ಪೊಲೀಸ್ ಇಲಾಖೆಯಲ್ಲಿ ಗಸ್ತು ಮಾಡಕ್ಕೆ ಬಂದಿಲ್ಲ, ಯಾವುದೋ ದೌರ್ಜನ್ಯ ಮಾಡಕ್ಕೆ ಬಂದಿಲ್ಲ. ನಮ್ಮ ಸಂಘದ ಪರವಾಗಿ ಹಾಗೂ ಜನತೆಯ ಪರವಾಗಿ ಇವತ್ತು ಈ ಹೋರಾಟ ಪ್ರಾರಂಭವಾಗಿದೆ. ಇದಕ್ಕೆ ಮೂಲ ಏನು ಹಿಂದೆ 1993ರಲ್ಲಿ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ, ಎಸ್ ಎಂ ಕೃಷ್ಣರವರು ನೀರಾವರಿ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಪ್ರಥಮ ಸಭೆಯಾಗಿ ಈ ಮಂಜೂರಾತಿಯನ್ನು ಪಡೆದಂಥ ಕೀರ್ತಿ ಮಾಗಡಿ ತಾಲೂಕಿನ ಪ್ರತಿನಿಧಿಯಾಗಿದ್ದಂಥ ನನಗೆ ಅವಕಾಶ ಸಿಕ್ಕಿದ್ದಕ್ಕಾಗಿ ಇವತ್ತು ನಾನು ಸಂತೋಷವನ್ನು ವ್ಯಕ್ತಪಡಿಸ್ತೇನೆ. ಅದೇ ರೀತಿ ಅಂದಿನಿಂದ ಅನೇಕ ಹೋರಾಟಗಳಾದವು. ಕೊನೆಗೆ ಬಹಳಷ್ಟು ಮುಖ್ಯಮಂತ್ರಿಗಳಾದರು, ನೀರಾವರಿ ಮಂತ್ರಿಗಳಾದರು. ಕೆ ಎನ್ ನಾಗೇಗೌಡರಿಂದ ಹಿಡಿದು ಎಸ್ ಎಂ ಕೃಷ್ಣ ಮೊದಲು, ಕೆ ಎನ್ ನಾಗೇಗೌಡರು, ಎಚ್ ಕೆ ಪಾಟೀಲರು ಹಾಗೂ ಕೊನೆಗೆ ಎಂ ಡಿ ಪಾಟೀಲ್ ಸಮಯದಲ್ಲಿ, ಸಿದ್ದರಾಮಯ್ಯನವರ ಸಮಯದಲ್ಲಿ ಇದಕ್ಕೆ ಪೂರ್ಣ ಪ್ರಮಾಣದ ಒಂದು ಅವಕಾಶ ಮತ್ತು ಮಂಜೂರಾತಿ ಸಿಕ್ಕಿ ಕೆಲಸ ಇವತ್ತು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಇದಕ್ಕೆ ಅನೇಕ ಕಾರ್ಯಗಳು ಅಂದರೆ ಎಲ್ಲ ಇಂಜಿನಿಯರ್ಸು ಮತ್ತು ಟೆಕ್ನಿಕಲ್ ಪರ್ಸನ್ಸು ಎಲ್ಲರೂ ಸೇರಿ ಇದು ಮಂಜೂರಾತಿ ದಾಖಲೆಗಳೆಲ್ಲ ಇದೆ. ಕೊಟ್ಟಂಥ ಈ ದಾಖಲೆಗಳಿತ್ತು ಕೆಲಸ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಈ ತುಮಕೂರಿನಲ್ಲಿರ್ತಕ್ಕಂಥ ತಕರಾರು ಅದು ಸಮಂಜಸವಲ್ಲ. ಯಾಕೆಂದರೆ ಮಂಜೂರಾಗಿರ್ತಕ್ಕಂಥ ಕೆಲಸ ನಡೆದಿರೋ ಇರ್ತಕ್ಕಂಥ ಈ ಒಂದು ಕಾರ್ಯಕ್ಕೆ ತಡೆ ತರ್ತಕ್ಕಂಥದ್ದು ಅಷ್ಟು ಸರಿಯಿಲ್ಲ, ಅವ್ರಿಗೆ ಹೇಳಬೇಕಾಗುತ್ತೆ. ಮತ್ತು ಇದೇ ಇವತ್ತು ನಮಗೆ ಹೆಮ್ಮೆ ಇದೆ, ಇದಕ್ಕೆ ಮಂಜೂರಾತಿ ಕೊಟ್ಟಂಥವರೇ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಇಂದಿನ ನೀರಾವರಿ ಸಚಿವರು ನಮ್ಮ ಜಿಲ್ಲೆಯವರೇ ಆದಂಥ ನಮ್ಮ ನಾಯಕರಾದಂಥ ರಾಜ್ಯ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ನೀರಾವರಿ ಮಂತ್ರಿಯಾಗಿರೋದ್ರಿಂದ ಇದು ತಡೆ ಆಗೋದಕ್ಕೆ ಸಾಧ್ಯವಿಲ್ಲ. ನಾವೆಲ್ಲ ಇದಕ್ಕೆ ಪ್ರಯತ್ನವನ್ನು ಮಾಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿ, ಆಮೇಲೆ ಇವತ್ತು ನಾವು ಸಾಂಕೇತಿಕವಾಗಿ ಇದು ಇಷ್ಟು ಜನ ಸೇರ್ತಾರೆ ಅಂದಿದ್ರೆ ನಾನೇ ಸೇರಿಸ್ತಾ ಇದ್ದೆ. ಜನ ಕೂಗಾಡೋದು ಮುಖ್ಯ ಅಲ್ಲ, ಜನರು ಜಾಸ್ತಿ ಸೇರಬೇಕಾಗಿತ್ತು. ನಮಗಿಂತ ಪೊಲೀಸರು ಜಾಸ್ತಿ ಅವರು ಅದಕ್ಕೆ ಅವ್ರು ಸ್ವಲ್ಪ ಮಾತಾಡ್ತಾರೆ. ನಾವು ಜಾಸ್ತಿ ಇದ್ದರೆ ಸ್ವಲ್ಪ ಅವ್ರು ತಲೆಗಾಗ್ತದೆ. ಅವ್ರಿಗೆ ಗೊತ್ತು ಹೋರಾಟ. ನೀವು ಇಷ್ಟು ಜನ ಸೇರ್ಕೊಂಡು ತಡಿಲ್ಲ, ನಾವು ಸತ್ಯ ಹೇಳ್ತಾ ಇದ್ದೀವಿ. ನಮಗಿಂತ ಅವರೇ ಜಾಸ್ತಿ ಅವರು ಅದಕ್ಕೆ ಅವ್ರು ಸ್ವಲ್ಪ ಅನಿಸ್ತದೆ. ಮುಗಿದ್ರೆ ಏನು ಆಯ್ತಿರಲಿಲ್ಲ, ಬೇಡ ಅದು ಮಾಡೋದು ಬೇಡ ಆಯಿತು. ಇವತ್ತು ನಾವು ಸರ್ಕಾರದ ವಿರುದ್ಧ ಅಲ್ಲ, ಇದು ಮೂಲಕ ನಮ್ಮ ಹಕ್ಕಿಗಾಗಿ ನಮಗೆ ತಡೆ ತರಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ತುಮಕೂರಿನ ಮುಖ್ಯಸ್ಥರುಗಳಿಗೆ ಮತ್ತು ತುಮಕೂರಿನ ಜನತೆಗೆ. ಆದರೆ ನಮ್ಮ ನೀರು ನಮ್ಮ ಹಕ್ಕು, ಮಂಜೂರಾಗಿರ್ತಕ್ಕಂಥದ್ದನ್ನು ತಡೆ ಹಿಡಿಯೋದಕ್ಕೆ ಇವರಿಂದ ಸಾಧ್ಯವಿಲ್ಲ.
ಅದು ನಿಲ್ಲಿಸೋದಿಲ್ಲ. ನಾನು ಕೂಡ ಈಗ ನಿಂತಿದ್ದೇನೆ ಅಂತಕ್ಕಂಥದ್ದನ್ನು ಹೇಳಿ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ, ಡಿ ಕೆ ಶಿವಕುಮಾರ್ ಹತ್ರ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತೇನೆ. ಒಂದು ಸಂತೋಷ ಅಂತ ಅಂದರೆ ಜನ ಮುಖ್ಯ ಅಲ್ಲ, ನೀವು ಇದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಲ್ಲ, ಅದು ಬಸವರಾಜ್ ಸೇರಿ ನೀವೆಲ್ಲ ಸೇರಿ ಪಕ್ಷಾತೀತವಾಗಿ ಮಾಡ್ತಾ ಇರ್ತಕ್ಕಂಥ ಈ ಹೋರಾಟಕ್ಕೆ ಜನ ನಮ್ಮೆಲ್ಲ ಸಿಕ್ಕೇ ಸಿಗುತ್ತೆ. ಯಾಕೆ ಅಂತ ಹೇಳಿದ್ರೆ ತುರ್ತಾಗಿ ಕರೆ ಕೊಟ್ಟಿದ್ದೀರಾ, ಮೊನ್ನೆ ಅವ್ರು ಮಾಡಿದ್ರು ಅನ್ನೋ ಉದ್ದೇಶದಿಂದ ಕರೆ ಕೊಟ್ಟಿದ್ದೀರಾ. ಏನಿಲ್ಲ 86 ಕೆರೆ ತುಂಬುತ್ತಿದ್ರು, 86 ಕೆರೆ ಜನ ಇಲ್ಲಿ ಬಂದು ನಿಂತ್ಕೊಂಡ್ರೆ ಇವ್ರು ಯಾರು ಏನು ಮಾಡೋಕ್ಕಲ್ಲ, ನಮಗೇನಾದರೂ ಇನ್ನೊಂದು ಬರೋದು ಬೇಡ. ಆದರೆ ನಮ್ಮ ಹೋರಾಟ ಸರ್ಕಾರಕ್ಕೆ ತಲುಪಬೇಕು, ನಮ್ಗೆ ನ್ಯಾಯ ಸಿಗಬೇಕು. ಇದು ನಾವು ಕಮ್ಯುನಿಸ್ಟ್ ಅವ್ರ ಹತ್ರ ಕಲಿಬೇಕು. 100 ಜನ ಸೇರಿದ್ರು ಅಷ್ಟೇ, 10 ಲಕ್ಷ ಸೇರಿದ್ರು ಅಷ್ಟೇ. ಅದರಿಂದ ನಮ್ಮ ಹೋರಾಟಕ್ಕೆ ಜಯವಾಗುತ್ತೆ. ನಮ್ಮ ಪ್ರತಿಭಟನೆ ಇವತ್ತು ಸರ್ಕಾರದ ವಿರುದ್ಧ ಅಲ್ಲ, ಆದರೆ ಈ ಒಂದು ಪುಂಟ ನೆಪ ಇತ್ತು, ನಮಗೆ ಬರಬೇಕಾದ ನೀರನ್ನು ಹಕ್ಕನ್ನು ಮೊಟಕು ಮಾಡ್ತಕ್ಕಂಥ ತುಮಕೂರಿನ ಜನನಾಯಕರಿಗೆ ಅವರೆಲ್ಲೂ ಪೂರ್ಣ ಅಲ್ಲ, ಯಾರು ಅದಕ್ಕೆ ಹೇಳ್ತಾ ಇದ್ದಾರೋ ಅವ್ರಿಗೆ ದೇವರು ಭಗವಂತ ಬಾಗಿನ ರಂಗನಾಥ ಬುದ್ಧಿ ಕೊಡಲಿ. ನಾವೇನು ತಮಿಳ್ನಾಡದವರಲ್ಲ, ನಮ್ಮ ಅಧ್ಯಕ್ಷ ಹೇಳಿದಾಗೆ ನಾವೇನು ಆಂಧ್ರದವರಲ್ಲ, ನಾವು ಕರ್ನಾಟಕದವರೇ, ಅದರಲ್ಲೂ ಮಾಡದೇವರು. 93ರಲ್ಲಿ ಮಂಜೂರಾಗಿರುವಂಥದ್ದನ್ನು 2004ರಲ್ಲಿ ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ. ಅದು ಮಧ್ಯದಲ್ಲಿ ಅನೇಕ ಪ್ರಾಕಾರಗಳು ನಡೆದಿದೆ, ಅನೇಕ ಸಭೆಗಳು ನಡೆದಿದೆ. ಟಿ ಆರ್ ರಂಗಯ್ಯನವರು ಮೆಂಬರ್ ಇದ್ದರು, ನಮ್ಮ ವರದೇಗೌಡರು ಅವರು ಮೆಂಬರ್ ಇದ್ದರು, ಕೊನೆಗಲ್ಲಿನ ಶಾಸಕರಾದಂಥ ಮಾಜಿ ಮಂತ್ರಿಗಳು ವೈ ಕೆ ರಾಮಯ್ಯನವರು ಸದಸ್ಯರಿದ್ದರು, ಇದರಲ್ಲಿ ಬಾಲಕೃಷ್ಣ ಸದಸ್ಯರಿದ್ದರು. ಎಲ್ಲರ ಹೋರಾಟದಿಂದ ಇದಾಗಿದೆ. ಇವತ್ತು ರಾಜಕೀಯ ಬದಲಾವಣೆಯಲ್ಲಿ ಮಂಜು ನಮ್ಮ ಜೊತೆಯಲ್ಲಿ ಇಲ್ಲದೆ ಇರ್ಬೋದು, ಆತಂದು ಕೂಡ ಇವರಿತ್ತು. ಈಗ ಬದಲಾದ ಪರಿಸ್ಥಿತಿಯಲ್ಲಿ ಈ ಕಡೆ ಇದ್ದಾರೆ, ಆ ಕಡೆ ಇದ್ದಾರೆ, ಆ ಕಡೆ ಈ ಕಡೆ ಇದ್ದಾರೆ. ನಾನು ಮಾತ್ರ ಪರ್ಮನೆಂಟ್ ಆಗಿದ್ದೀನಿ, ಅದರಿಂದ ತೊಂದರೆ ಇಲ್ಲ. ನಾವೆಲ್ಲ ಸೇರಿ ಬೆಟ್ಟ ಕನ್ನಡ ಸಾವಂತವರೆಗೂ ಬೆಟ್ಟ ಒಂದೇ ಕಡೆ ಇರ್ತೀರ, ಹೇಳಿದೆ. ಯಾಕೆಂದ್ರೆ ಇದ್ರ ಓದಿದ್ರೆ ಎರಡೆರಡು ಅರ್ಥ ಬರುತ್ತೆ, ಅದರಿಂದ ಆ ಅರ್ಥಕ್ಕೆ ಅವಕಾಶ ಕೊಡಬೇಡಿ. ಯಾಕೆಂದರೆ ನಾನು ಇದನ್ನು ಏನಕ್ಕೆ ಇಟ್ಟಿದ್ದೆ ಅಂದರೆ, ಮಂಜೂರಾಗಿರೋ ಎಲ್ಲ ಡಾಕ್ಯುಮೆಂಟ್ಸ್ ಆರ್ಡರ್ಸ್ ಇದೆ, ಅದಕ್ಕೆ ಇಟ್ಟಿದೆ. 2014ರಲ್ಲಿ ರಿಲೀಸ್ ಅದರಿಂದ ತಮಗೆಲ್ಲರಿಗೂ ಇದಕ್ಕೆ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮಂಡ್ಯ ಜನತೆ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಎಲ್ಲರಿಗೂ ಇನ್ನು ಹೆಚ್ಚಲಿ ನಾವು ಸುಮ್ಮನಿದ್ರೆ ಮಗು ಹೊಳೆದಿದ್ರೆ ಹಾಲು ಕೊಡೋಲ್ಲ ಅಂಥದ್ರಲ್ಲಿ ಅದರಲ್ಲೂ ರೈತರ ಸಂಘಟನೆಯಿಂದ ಮಾಡ್ತಕ್ಕಂಥ ಈ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಿ ಪೊಲೀಸರು ಸಹಕರಿಸಿದ್ದಕ್ಕಾಗಿ ಸ್ವಲ್ಪ ನಮ್ಮವರೆಗೂ ಮಾತನಾಡಿದ್ರು. ವೈಯಕ್ತಿಕ ಏನಿಲ್ಲ, ಇದು ಅವ್ರ ಕೆಲಸ ಅವ್ರದ್ದು, ನಮ್ಮ ಕೆಲಸ ನಮ್ಮದು, ನಮ್ಮ ವೃತ್ತಿ. ಅದರಿಂದ ಅವ್ರ ಜೊತೆ ಸಹಕಾರವನ್ನು ಕೊಟ್ಟು, ಆದರೆ ಕೊನೆಗೆ ನಾವು ಬಿಡಲಿಲ್ಲ. ನಮ್ಮದನ್ನ ಆ ಕೋಪ ನಮಗಿದೆ. ಆದರೆ ಹೇಮಾವತಿ ಕೆನಲ್ ವಿಚಾರವಾಗಿ ತುಮಕೂರಲ್ಲಿ ಗುಬ್ಬಿಲಿ ಮಾಡಿದಂಥ ಒಂದು ಅವಿವೇಕ ಕೆಲಸ, ಚಾನಲ್ಗೆ ಮಣ್ಣು ಸುರಿ ಅಂತ ಅವಿವೇಕ ಕೆಲಸ ಮಾಡಿದ ದೃಷ್ಟಿಯಿಂದ ನಮ್ಮ ಮಾಗಡಿ ತಾಲೂಕಿನಲ್ಲಿ ಎಲ್ಲ ಪಕ್ಷದ ಮುಖಂಡರುಗಳು, ಅದರಲ್ಲೂ ನಮ್ಮ ಮಾಜಿ ಸಚಿವರಾದಂಥ ನಮ್ಮ ಎಚ್ ಎಂ ರೇವಣ್ಣವರು ಅವರು ಬುನಾದಿ ಸ್ಟಾರ್ಟ್ ಮಾಡಿದ್ದೇ ಹೇಮಾವತಿ ಹೋರಾಟ ಸ್ಟಾರ್ಟ್ ಮಾಡಿದ್ದೆ. ಟಿ ಆರ್ ರಂಗಯ್ಯನವರು, ನಮ್ಮ ಬಾಲಕೃಷ್ಣ ಸರ್ ಅವರು ಮತ್ತು ಎ ಮಂಜಣ್ಣವರು ಇವರೆಲ್ಲ ಸಭೆಯಾಗಿ ವೈ ಕೆ ರಾಮಯ್ಯನವರು ಸರ್ವ ಸಭೆಯಲ್ಲಿ ಮಾಡಿದರು. ಅವ್ರ ಮುಖಾಂತರನೇ ಹೋರಾಟ ಸೃಷ್ಟಿ ಮಾಡಬೇಕು ಅಂತ ನಮ್ಮ ತಾಲೂಕ್ ಪಂಚಾಯತ್ ಜಯರಾಮಣ್ಣ ಮತ್ತು ನಮ್ಮ ರೈತ ಮುಖಂಡರೆಲ್ಲ ನಾವು ಮಾತಾಡಿದಾಗ ಒಂದು ಹೋರಾಟದ ಅವಶ್ಯಕತೆ ಇತ್ತು. ಯಾಕೆಂದರೆ ತಾಲೂಕಿನಲ್ಲಿ ಒಗ್ಗಟ್ಟಿನ ಶಕ್ತಿ ತೋರಿಸಬೇಕಾದಂಥ ಶಕ್ತಿ ಇತ್ತು. ಹಲವಾರು ಸಂಘಟನೆಗಳಿರ್ಬೋದು, ದಲಿತ ಮುಖಂಡರಿರ್ಬೋದು, ಚಿತ್ರನಟ ಸಂಘಟನೆ ಇರ್ಬೋದು, ಕಾತಾಪ ಸಂಘಟನೆ ಇರ್ಬೋದು, ಎಲ್ಲ ಸಂಘಟನೆಯಿಂದ ಇವತ್ತು ಒಂದು ರಸ್ತೆ ತಡೆ ಮಾಡಬೇಕು ಅಂತ ಬಂದಾಗ ಒಂದು ಪೊಲೀಸ್ ಇಲಾಖೆ ನಮ್ಮ ತಡೆದು ಅರೆಸ್ಟ್ ಮಾಡಿ ಅಂದರು. ಆದರೂ ಏನು ಮನವೊಲಿಕೆ ಮುಖಾಂತರ ಮುಂದೊಂದಿನ ದುಡ್ಡು ಉಗ್ರವಾದ ಹೋರಾಟ ಮಾಡೋಣ ದೃಷ್ಟಿಯಿಂದ ಇವತ್ತು ತಹಶೀಲ್ದಾರ್ಗೆ ಮುಖ್ಯಮಂತ್ರಿಗಳು ಮನವಿ ಕೊಟ್ಟಿದ್ದೀವಿ. ಈ ಹೋರಾಟ ಇವತ್ತು ಇಲ್ಲಿಗೆ ಸ್ಟಾಪ್ ಆಗಿಲ್ಲ, ಇದು ಇವತ್ತು ಸ್ಟಾರ್ಟ್ ಆಗಿದೆ. ಮುಂದೆ ಇನ್ನು ಯಾವ ಮಟ್ಟಿಗೆ ನಿಂತ್ಕೊಳ್ಳೋಕ್ಕೋ ಹೋರಾಟ ಮಾಡೋಕ್ಕೆ ರೈತ ಸಂಘ ತಾಲೂಕಿನ ಎಲ್ಲ ಸಂಘಟನೆಗಳ ಕೈ ಜೋಡಿಸ್ತಾ ಹೇಮಾವತಿ ವಿಚಾರವಾಗಿ ಎಷ್ಟೇ ಕಷ್ಟ ಆದರೂ ಹೋರಾಟ ಮಾಡೋಕ್ಕೆ ಸದಾ ಸಿದ್ಧ ಇರ್ತದೆ.